ರಾಜ್ಯದ ಹಲವು ಭಾಗಗಳಲ್ಲಿ ವರುಣಾರ್ಭಟ ಜೋರಾಗಿದೆ. ತುಮಕೂರಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ತುಮಕೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಗುಬ್ಬಿ ತಾಲೂಕು ಹೊಸಹಳ್ಳಿ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾದಂತಹ ಪರಿಣಾಮ ಮರವೊಂದು ಧರೆಗುರುಳಿದೆ. ಮರ ಬಿದ್ದು ಹೊಸಹಳ್ಳಿ ಮಾರ್ಗದಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿದೆ. ಗಾಳಿಯ ರಭಸಕ್ಕೆ ಕಾರು ಪಲ್ಟಿಯಾಗಿದ್ದು ಕಾರ್ನಲ್ಲಿದ್ದವರು ಬಚಾವಾಗಿದ್ದಾರೆ. ಬಿರುಗಾಳಿಯ ರಭಸಕ್ಕೆ ಹೆದರಿ ಬ್ರೇಕ್ ಹಾಕಿದ್ದಾನೆ ಚಾಲಕ. ಬ್ರೇಕ್ ಹಾಕ್ತಾ ಇದ್ದಂತೆ ನಡು ರಸ್ತೆಯಲ್ಲಿ ಕಾರ್ ಪಲ್ಟಿಯಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂತಹ ಭಾರೀ ಮಳೆಯ ಪರಿಣಾಮ ಆಗಿರುವಂತಹ ಅವಘಡ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಕಾರ್ ಪಲ್ಟಿ ಆಗಿರುವುದನ್ನ ಗಮನಿಸ್ತಾ ಇದ್ದೀವಿ. ಕಾರ್ನಲ್ಲಿದ್ದವರಿಗೆ ಏನಾದರೂ ಗಂಭೀರ ಗಾಯಗಳಾಗಿದೆಯಾ? ಜೊತೆಗೆ ತುಮಕೂರಿನ ಯಾವ ಭಾಗದಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಮಧು? ಖಂಡಿತವಾಗ್ಲೂ ವಿದ್ಯಾ, ಏನು ಕಳೆದ 2-3 ತಿಂಗಳಿಂದ ಸಾಕಷ್ಟು ಬಿರು ಬಿಸಿಲಿನಿಂದಾಗಿ ಸಾಕಷ್ಟು ಜನ ತೊಂದರೆಯನ್ನ ಅನುಭವಿಸಿದ್ರು. ಅದರಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಏನು ಜಾನುವಾರುಗಳು ಕೂಡ ನೀರಿನ ಸಮಸ್ಯೆ ಎದುರಾಗಿತ್ತು. ಈ ವೇಳೆ ಒಂದು ಕಡೆ ಮಳೆ ಆಗ್ತಾ ಇದೆ ಅನ್ನುವಂತ ಸಂತಸ ರೈತರ ಮುಖದಲ್ಲಿ ಮೂಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಒಂದು ಮಳೆಯಿಂದ ಸಣ್ಣ ಪುಟ್ಟ ಅವಾಂತರಗಳು ಈಗ ತುಮಕೂರು ಜಿಲ್ಲೆಯಲ್ಲಿ ವರದಿಯಾಗಿರುವಂತದ್ದು. ಈಗಾಗಲೇ ತುಮಕೂರು ಜಿಲ್ಲೆಯ ಮಧುಗಿರಿ, ಕೊರಟಗೆರೆ, ತುಮಕೂರು, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತಿಪಟೂರು ಈ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂತಹದ್ದು. ಅದರ ಜೊತೆಯಲ್ಲೇ ಕುಣಿಗಲ್ಲು ಮತ್ತು ತುರುವೇಕೆರೆ ಈ ಭಾಗದಲ್ಲೂ ಕೂಡ ಸಾಧಾರಣವಾಗಿ ಮಳೆ ಆಗಿದೆ. ಇಂತಹದ್ರಲ್ಲಿ ಕೆಲವೊಂದು ಕಡೆಗಳಲ್ಲಿ ಸಣ್ಣ ಪುಟ್ಟ ಅವಾಂತರಗಳು ಅಂತ ನಾನೇನು ಈಗಾಗಲೇ ಹೇಳಿದೆ. ಅದೇ ರೀತಿಯಾಗಿ ಈ ಗುಬ್ಬಿ ತಾಲೂಕಿನಿಂದ ಹೊಸಹಳ್ಳಿ, ಅಂದ್ರೆ ಹೊಸಹಳ್ಳಿ ಸಮೀಪ ಹೊಸಹಳ್ಳಿ ಅನ್ನುವಂತಹ ಗ್ರಾಮದ ಸಮೀಪ ಏನು ಗುಬ್ಬಿಯಿಂದ CS-ಪುರ ಮಾರ್ಗ ಇದೆ, ಆ ಒಂದು ಮಾರ್ಗದಲ್ಲಿ ತಡರಾತ್ರಿ ಸುರಿದಂತಹ ಮಳೆಗೆ ಆ ಒಂದು ರಸ್ತೆ ಬದಿಯಲ್ಲಿದ್ದಂತಹ ಮರ ಏಕಾಏಕಿ ಮುರಿದು ಬಿದ್ದಿರುವಂತದ್ದು. ಬರೀ ಮಳೆ ಆಗಿದ್ರೆ ಸಾಮಾನ್ಯವಾಗಿ ಈ ರೀತಿಯ ಅವಘಡಗಳು ಸಂಭವಿಸ್ತಾ ಇರಲಿಲ್ಲ. ಆದ್ರೆ ಭಾರಿ ಗಾಳಿ ಸಮೇತ ಏನು ಮಳೆ ಬೀಳ್ತಾ ಇತ್ತು, ಹಾಗಾಗಿ ಈ ಒಂದು ಮರ ರಸ್ತೆಗೆ ಬಿದ್ದಿದೆ. ಮರ ಬೀಳೋದನ್ನ ಏನು ಗಮನಿಸಿದಂತ ಚಾಲಕ ಗುಬ್ಬಿಯಿಂದ CS-ಪುರ ಕಡೆ ಅವರು ಸಂಚಾರವನ್ನ ಮಾಡ್ತಾ ಇದ್ರು. ಆ ಏಕಾಏಕಿ ಮರ ರಸ್ತೆಗೆ ಬಿದ್ದಿದ್ದನ್ನ ಕಂಡು ಕೂಡಲೇ ಅವರು ಬ್ರೇಕ್ ಅನ್ನ ಹಾಕಿದ್ದಾರೆ. ಈ ಒಂದು ಬ್ರೇಕ್ ಹಾಕಿದ ರಭಸಕ್ಕೆ ಕಾರ್ ಪಲ್ಟಿ ಆಗಿರುವಂತದ್ದು. ಸದ್ಯಕ್ಕೆ ಕಾರಿನಲ್ಲಿ 3 ಜನ ಪ್ರಯಾಣ ಮಾಡ್ತಾ ಇದ್ರು. ಆ 3 ಜನಕ್ಕೂ ಕೂಡ ಯಾವುದೇ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಗಾಯಗಳಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಅದೃಷ್ಟವಶಾತ್ ಅವರು ಕೂಡ ಬಚಾವಾಗಿರುವಂತದ್ದು ವಿದ್ಯಾ. ಇನ್ನು ಮಧುಗಿರಿ ಈ ಭಾಗದಲ್ಲಿ ಮಳೆ ಆಗಿರುವಂತಹ ಒಂದು ಅವಾಂತರಗಳು ನೋಡೋದಾದ್ರೆ, ಅಲ್ಲಿ ವಿದ್ಯುತ್ ಲೈನ್ಗಳು ಕೂಡ ಕಟ್ಟಾಗಿ ಬಿದ್ದಿರುವಂತದ್ದು. ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಭೇಟಿಯನ್ನ ನೀಡಿ ಆ ಒಂದು ವಿದ್ಯುತ್ ಲೈನ್ಗಳನ್ನ ತೆರವು ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಅದರ ಹೊರತಾಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಹೇಳುವಂತಹ ಪ್ರಮಾಣದಲ್ಲಿ ಯಾವುದೇ ರೀತಿಯಾಗಿ ಹಾನಿ ಈಗ ಸದ್ಯಕ್ಕೆ ಕಂಡು ಬಂದಿಲ್ಲ ವಿದ್ಯಾ. ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ. ತುಮಕೂರಿನಲ್ಲಿ ತಡರಾತ್ರಿ ಸುರಿದಂತಹ ಮಳೆಯ ಪರಿಣಾಮ ಆಗಿರುವಂತಹ ಅವಘಡ ಇದು. ಭಾರೀ ಗಾಳಿ ಮಳೆಗೆ ಮರಗಳು ಧರಾಶಾಹಿಯಾಗಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.